ವೀಕ್ಷಕರೇ, ನೀವು ಯಾರನ್ನಾದರೂ ತುಂಬ ಇಷ್ಟಪಡುತ್ತಿದ್ದೀರಾ ಅಥವಾ ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದೀರಾ? ಚಿಂತಿಸಬೇಡಿ ವೀಕ್ಷಕರೇ, ಈ ವಶೀಕರಣ ಸಹಾಯದಿಂದ ಅವರನ್ನು ನಿಮ್ಮ ವಶ ಆಗುವಂತೆ ಮಾಡಿಕೊಳ್ಳಬಹುದು. ಹೌದು, ಇದು ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಪ್ರಭಾವಶಾಲಿಯಾದ ವಶೀಕರಣ ತಂತ್ರ ವೀಕ್ಷಕರೇ. ದಯಮಾಡಿ ಇದನ್ನು ಒಳ್ಳೆಯ ಉದ್ದೇಶಗಳಿಗೆ ಮಾತ್ರ ಉಪಯೋಗಿಸಿಕೊಳ್ಳಿ. ಈ ತಂತ್ರವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ವಶೀಕರಣ ತಂತ್ರವನ್ನು ಶುಕ್ರವಾರ ಅಥವಾ ಶನಿವಾರದ ದಿವಸ ಮಾತ್ರ ಮಾಡಬೇಕಾಗುತ್ತೆ. ಮಾಡುವಂತಹ ಸಮಯ ರಾತ್ರಿ 10 ಗಂಟೆಯ ನಂತರ ಮಾಡಬೇಕಾಗುತ್ತೆ. ಮೊದಲಿಗೆ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಅದರ ಮೇಲೆ ಈ ವಿಡಿಯೋದಲ್ಲಿ ನಾವು ತೋರಿಸುತ್ತಿರುವಂತಹ ವಶೀಕರಣ ಮಂತ್ರವನ್ನು ನೀಟಾಗಿ ಬರೆದುಕೊಳ್ಳಿ. ಈ ವಶೀಕರಣ ಮಂತ್ರವನ್ನು ಬರೆದಾದ ನಂತರ 5 ನಿಮಿಷಗಳ ಕಾಲ ಈ ಮಂತ್ರವನ್ನು 51 ಬಾರಿ ಜಪ ಮಾಡಿಕೊಳ್ಳಬೇಕಾಗುತ್ತೆ. ಜಪ ಮಾಡುವಾಗ ಆ ವ್ಯಕ್ತಿಯನ್ನು ನೆನೆಸಿಕೊಳ್ಳಿ. ಮುಖ್ಯವಾಗಿ ಮಂತ್ರದಲ್ಲಿ ಆಮುಖಂ ಅನ್ನೋ ಸ್ಥಳದಲ್ಲಿ ನಿಮಗೆ ಯಾರು ವಶ ಆಗಬೇಕೋ ಅವರ ಹೆಸರನ್ನು ಹೇಳಿಕೊಳ್ಳಿ. ಜಪ ಮಾಡಿದ ನಂತರ ಆ ಹಾಳೆಯಲ್ಲಿ ನಿಮಗೆ ವಶ ಆಗಬೇಕಾದವರ ಹೆಸರನ್ನು ಬರೆಯಿರಿ. ನಂತರ ಅದರ ಕೆಳಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿಕೊಳ್ಳಿ. ಆ ಸ್ವಸ್ತಿಕ್ ಚಿಹ್ನೆಯ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಹೀಗೆ ಮಾಡಿದ ನಂತರ ಆ ಹಾಳೆಯನ್ನು ನೀಟಾಗಿ ಮಡಚಿ ರಾತ್ರಿ ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಆ ಹಾಳೆಯನ್ನು ಇಟ್ಟುಕೊಂಡು ಮಲಗಿ. ಮರುದಿನ ಬೆಳಗ್ಗೆ ಆ ಹಾಳೆಯನ್ನು ಅರಳಿ ಮರದ ಬುಡದಲ್ಲಿ ಹಾಕಿ ಬನ್ನಿ ವೀಕ್ಷಕರೇ. ಇಷ್ಟು ಕೆಲಸ ಮಾಡಿ ನೋಡಿ, ಅತಿ ಶೀಘ್ರದಲ್ಲಿ ನೀವು ಇಷ್ಟಪಡುತ್ತಿರುವಂತಹ ವ್ಯಕ್ತಿ ನಿಮ್ಮ ಜೊತೆ ಸೇರುತ್ತಾರೆ ಖಂಡಿತ. ಒಂದು ವೇಳೆ ಇದನ್ನೆಲ್ಲ ನಿಮಗೆ ಮಾಡಲು ಕಷ್ಟ ಅನಿಸಿದರೆ ಈ ಕೆಳಗೆ ಕಾಣಿಸುತ್ತಿರುವಂತಹ ಗುರೂಜಿಗಳ ನಂಬರಿಗೆ ಈ ಕೂಡಲೇ ಕರೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುತ್ತಾರೆ. ನಮಸ್ಕಾರ.